ಹೋಗಿ ಆ ರಾಜೇಂದ್ರ ಭೂಪತಿಗೆ ಸತ್ಯ ವಿಷಯಗಳನ್ನ ಹೇಳಿದ್ರೆ ಆ ತಾಯಿ ನಿಂತ್ಕೊಳ್ಳಲು ವಹಿಸ್ಕೊಂಡ್ರೆ ಆ ತಾಯಿಗೆ ಕೊಟ್ಟಿರೋ ಮಾತು ಹಾಗೆ ಉಳ್ಕೊಬಿಟ್ಟಿದೆ. ನಾನು ಅದನ್ನ ಉಳಿಸ್ಕೊಳ್ಬೇಕು ಯಜಮಾನ್ರೆ. ಹೇಳಿದ್ ನಿಜ, ನಾನು ಯಾರಿಗೂ ಹೇಳಲ್ಲ. ಹಾಗಂತ ಮಾತು ಕೊಡಿ ಯಜಮಾನ್ರೆ. ನಾನು ಹೇಳಿದ್ದೀನಿ ಅಂದ್ಮೇಲೆ ಅದೇ ಆಣೆ ಪ್ರಮಾಣ ಎಲ್ಲ. ತಾತನಿಂದ ತಿಳ್ಕೊಳ್ಳೋದು ತುಂಬಾನೇ ಇತ್ತು. ಇಂಥ ತಾತನ್ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿದ್ಯಾ. ಇಂಥ ತಾತ ಯಾರಿಗೂ ಸಿಗಕ್ಕಿಲ್ಲ. ಅಪ್ಪ ಅವನ ಕಿತ್ಕೊಂಡ, ಆದ್ರೆ ತಾತ ಅನ್ನೋ ವರ ಕೊಟ್ಬಿಟ್ಟ. ಅವನ್ ಕಾಳಜಿ, ಅವನ್ ಪ್ರೀತಿ ಎಲ್ಲ ಇವರಿಂದನೇ ಸಿಗ್ತಾ ಇದೆ. ಇನ್ಮೇಲೆ ನೀವು ನಮ್ಮ ಹತ್ರ ಕಾಲುತ್ತಿಸ್ಕೋಬೇಕು. ಮಹಾರಾಣಿ ತರ ಇರ್ಬೇಕು. ಕಿರೀಟ ಬಂದಿರಲ್ಲ ಅಷ್ಟೇ. ತಾಯಿ ಆಗೋ ಅನುಭವದಲ್ಲಿ ನೀನ್ ನನ್ಗಿಂತ ಸೀನಿಯರು. ನೀವು ತಾಯಿಯಾದ ಅನುಭವ ಹೇಗಿತ್ತು ಅಂತ ಕೇಳಿದ್ರಲ್ವಾ, ಅದಕ್ಕೆ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಅನುಭವ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ದಿಲ್ಲ. ಲಚ್ಚಿ ಹುಟ್ಬೇಕಾದ್ರೆ ನೀನ್ ಗಂಡ ಇರ್ಲಿಲ್ವಾ? ದಯವಿಟ್ಟು ಅವನ ಬಗ್ಗೆ ಕೇಳ್ಬೇಡಿ. ಅದ್ಗೆ ಯಾಕೆ ಸುಧಾ ಅಷ್ಟೊಂದ್ ಕೆಟ್ಟಾಗಿ ನಡ್ಸ್ಕೊಂಡ್ರ? ಸಾರಿ, ಮೇ ಬಿ ನಾನ್ ಕೇಳ್ಬಾರ್ದಾಗಿತ್ತು. ಪರವಾಗಿಲ್ಲ ಅದ್ಗೆ, ಆದ್ರೆ ಅವನ ಬಗ್ಗೆ ಮಾತಾಡೋದಕ್ಕೆ ನನಗ್ ಮನ್ಸಿಲ್ಲ. ಅವನಿಗೆ ಕರುಣೆ ಅನ್ನೋದು ಎಳ್ಳಷ್ಟು ಇರ್ಲಿಲ್ಲ. ಸತ್ತೋದವ್ರ ಬಗ್ಗೆ ಯಾಕೆ ಮಾತು? ಇಲ್ಲ ಅದ್ಕೆ, ಅವ್ನ್ ಬದುಕಿದಾನೆ. ಅವನ್ ಬಣ್ಣದ ಮಾತಿಗೆ ಬಲಿಯಾಗಿ ಅವನು ಎಂತವನು ಅಂತ ತಿಳ್ಕೊಳ್ದೆ ಅವನು ನಮ್ಮ ಮದ್ವೆ ಆಗ್ಬಿಟ್ಟೆ. ಆಮೇಲೆ ನನಗ್ ಗೊತ್ತಾಗಿದ್ದು ನಾನ್ ಬಿದ್ದಿದ್ದು ಹಾಳ್ಬಾವಿಗೆ ಅಂತ. ಒಂದ್ ಕಡೆ ಹುಷಾರಿಲ್ದಿರೋ ನಮ್ಮಮ್ಮ, ಇನ್ನೊಂದ್ ಕಡೆ ನನ್ ಮಗಳು. ಅವನ್ ಜೊತೆನೂ ಹೇಗ್ಬೇಕಿತ್ತು. ಅಂತವನ್ ಜೊತೆ ಹೇಗಪ್ಪ ಬದುಕೋದು ಅಂತ ತುಂಬಾನೇ ಭಯ ಆಗ್ತಿತ್ತು. ಕೊನೆಗೊಂದ್ ದಿವಸ ಅದೇನೋ ಅಪರಾಧ ಮಾಡಿ ಜೈಲಿಗೆ ಸೇರ್ಕೊಂಡು ಇಂಥ ಗಂಡನಿಂದ ನನಗ್ ಮುಕ್ತಿ ಸಿಕ್ಕಲ್ಲ ಅಂತ ನಾನು ನಿಟ್ಟುಸಿರಿ ಬಿಟ್ಟಿದ್ದು. ಅಣ್ಣಂಗೆ ವಿಷಯದ ಬಗ್ಗೆ ಏನು ಹೇಳೋದ್ ಬೇಡ. ಅಣ್ಣಂಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನನ್ ತಂಗಿ ಇಷ್ಟೊಂದು ಅನ್ಭವಿಸ್ಬಿಟ್ಲ ಅಂತ ತುಂಬಾ ನೊಂದೋಗ್ತಾನೆ. ಭೂಮಿಕಾ, ನಿಮ್ಗೆ ಒಂದು ಸರ್ಪ್ರೈಸ್ ಇದೆ. ನೋಡ್ದ್ಯಾ, ನಾ ಹೇಳಿದ್ದೆ ತಾನೆ. ನೀವು ಬರಕ್ ಮುಂಚೆ ಅಜ್ಜಿ ಹೇಳ್ತಿದ್ರು, ನೀವು ಆಚೆಯಿಂದ ಬರ್ತಿದ್ದಂಗೆ ನನಗ್ ಸರ್ಪ್ರೈಸ್ ತರ್ತೀರಂತ. ಕಣ್ಣಾರೆ ನೋಡುವಂಥದ್ದು, ನೋಡಿ ಖುಷಿ ಪಡುವಂಥದ್ದು. ಏನಿದು? ಹೌದು, ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ತಾನೆ ಸರ್ಪ್ರೈಸ್ ಆಗೋದು. ಕಣ್ಬಿಡಿ. ಮಲ್ಲಿ, ಥ್ಯಾಂಕ್ ಯು ಸೋ ಮಚ್. ಇದು ನಿಜವಾಗ್ಲೂ ತುಂಬಾ ದೊಡ್ಡ ಸರ್ಪ್ರೈಸು. ನಿನ್ನ ನಾನು ಮರ್ತೇ ಬಿಟ್ಟೆ ಅಲ್ಲ. ನಾವ್ಯಾರು ನಿನ್ ನೆನಪೇ ಆಗಿಲ್ಲ ಅಲ್ವಾ? ನಂಗೆ ನಿಮ್ಮೆಲ್ಲರದ್ದು ನೆನಪಾಗ್ತಿತ್ತು, ಆದ್ರೆ ಬರಕ್ಕಾಗ್ತಿರ್ಲಿಲ್ಲ ಅಷ್ಟೇ. ಅನ್ಬಿಡಿ ನೀವು ಮಾಡಿದ್ಯೋನು. ಇವತ್ತು ನಾನು ಹುಟ್ಟಬ್ಬ. ಬೆಳಿಗ್ಗೆ ಫೋನ್ ಮಾಡಿ ನಂಗೆ ಶುಭಾಶಯ ಹೇಳ್ಬೇಕಿತ್ತು. ಹೇಳಿದ್ರ ನೀವು? ನಾನು ನಿಮ್ ಜೊತೆ ಮಾತಾಡಕ್ಕಿಲ್ಲ, ಬಿಡು ನಿಮ್ ಜೊತೆ. ನನ್ಗೂ ಮಾತಾಡಕ್ ಅವಕಾಶ ಕೊಡು. ಬೆಳಿಗ್ಗೆ ನೀನ್ ದೇವಸ್ಥಾನಕ್ಕೆ ಹೋಗಿರ್ತೀಯ, ಯಾಕೆ ಡಿಸ್ಟರ್ಬ್ ಮಾಡೋದು? ಆಮೇಲೆ ಮಾತಾಡಿದ್ರೆ ಆಯ್ತು ಅಂತಿದ್ದೆ. ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟೆ. ಹ್ಯಾಪಿ ಬರ್ತ್ಡೇ. ಕೂಸೆಲ್ಲ ಹೊಡಿಯಕ್ ಬರ್ಬೇಡಿ. ಹಾಳ್ಸಿದ್ದನ್ನ ಲೇಟಾಗಿ ಹೇಳೋ ಶುಭಾಶಯ ಎರಡೂ ಒಂದೇಯ. ಸಾರಿ ಮಲ್ಲಿ, ಐ ಆಮ್ ವೆರಿ ಸಾರಿ. ಹ್ಯಾಪಿ ಬರ್ತ್ಡೇ. ನಿಮ್ಮನ್ನೆಲ್ಲ ನೋಡಿ ಶಾನೆ ಖುಷಿ ಆಯ್ತು. ನನ್ಗೂ ಅಷ್ಟೇ, ನಿನ್ನ ನೋಡಿ ಶಾನೆ ಖುಷಿ ಆಯ್ತು. ಥ್ಯಾಂಕ್ ಯು ಅಕ್ಕಾರೆ. ಅಕ್ಕಾರೆ, ವಿಷಯ ಕೇಳಿ ಶಾನೆ ಖುಷಿ ಆಯ್ತು. ಹೊಟ್ಟೆಲ್ ಪಾಪು ಬರ್ತಿದೆ ಅಂತೆ. ವಿಷಯ ಕೇಳ್ತಿದಂಗೆ ಓಡೋಡ್ ಬಂದ್ಬಿಟ್ಟೆ. ಆದ್ರೂ ಬರಕ್ ಮುಂಚೆ ಒಂದ್ ಮೆಸೇಜ್ ಫೋನ್ ಆದ್ರೂ ಮಾಡ್ಬೇಕಿತ್ತಲ್ವಾ? ಕಾವರೇ ಹೇಳಿದ್ದು. ಸರ್ಪ್ರೈಸ್. ಅವರು ನೀವು ಗರ್ಭಿಣಿ ಅಂತ ಹೇಳ್ತಿದ್ದಂಗೆನೆ ನಂಗೆ ಶಾನೆ ಖುಷಿ ಆಗೋಯ್ತು. ನಿಮಗೆ ಪಾಪು ಆಗ್ತಿದೆ. ನಾನು ನಿಮ್ ಸೇವೆ ಮಾಡ್ಲೇಬೇಕಲ್ವಾ? ನಿಮ್ಮನ್ನ ನೋಡ್ಬೇಕು, ನಿಮ್ ಸೇವೆ ಮಾಡ್ಬೇಕು ಅಂತೇಳಿ ಓಡೋಡ್ ಬಂದ್ಬಿಟ್ಟೆ. ಆದ್ರೆ ನನ್ನ ಅದೃಷ್ಟ ನೆಟ್ಟಗಿರ್ಲಿಲ್ಲ. ಮಗು ಬಗ್ಗೆ ಏನೇನೋ ಕನ್ಸ್ಕೊಂಡಿದ್ದೆ, ಆದ್ರೆ ಮಗುನೇ ಉಳಿಲಿಲ್ಲ. ನಿಮ್ ಮಗುನೇ ನನ್ ಮಗು ಅಂತ ಅನ್ಕೊಂತೀನಿ. ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಡೆವಲಪ್ಮೆಂಟ್ಸ್ ಇದೆಯಾ? ಸದ್ಯಕ್ಕೆ ಅಂತ ಡೆವಲಪ್ಮೆಂಟ್ಸ್ ಏನಿಲ್ಲ ಅಂಕಲ್. ನನ್ಗೊಂದು ಚಿಕ್ಕ ಐಡಿಯಾ ಬಂದಿದೆ. ಬಟ್ ಅಂಕಲ್, ಅದೆಲ್ಲ ಕ್ರೆಡಿಟ್ಸ್ ನನಗೆ ಬೇಕು. ಎಲ್ಲಾ ಕ್ರೆಡಿಟ್ಸು ನೀನೇ ಇಟ್ಕೋ, ನನಗೇನು ಬೇಡ. ನನಗೆ ಬೇಕಾಗಿರೋದು ನಿಮ್ಮಣ್ಣ ಹಾಳಾಕೋದು. ಹೇಳು, ಅದೇನ್ ಪ್ಲಾನ್? ಹೇಗಾದ್ರೂ ಮಾಡಿ ಸುಧನ್ ಹತ್ರ ಇರೋ ಆ 25% ಶೇರ್ಸ್ ಏನಿದೆ ಅದನ್ನ ನಮ್ದು ಹಾಕ್ಸ್ಕೊಂಡ್ಬಿಟ್ರೆ ನಮ್ಮ ಪ್ಲಾನ್ ಗ್ರ್ಯಾಂಡ್ ಸಕ್ಸಸ್. ಸುಧಾ ಹತ್ರ ಇರೋದನ್ನ ಹೇಗೆ ತಗೊಂಡ್ಯಾ? ಮೊದಲು ಸುಧಾ ಕಥೆನ ಮುಗಿಸ್ತೀನಿ. ಅಣ್ಣ ಸುಧಾ ಬಿಟ್ರೆ ನೆಕ್ಸ್ಟ್ ಇರೋ ಕ್ಯಾಂಡಿಡೇಟ್ ಮನೇಲಿ ನಾನು. ಆ ಪಾಯಿಂಟ್ ಅನ್ನ ಇಟ್ಕೊಂಡು ಆ 25% ಶೇರ್ಸ್ ನನ್ನ ಹೆಸರು ಬರ್ಸ್ಕೊಂಡ್ಬಿಟ್ರೆ ನಮ್ಮ ಪ್ಲಾನ್ ಸಕ್ಸಸ್. ಪ್ಲಾನ್ ಇಷ್ಟ ಆಗ್ಲಿಲ್ಲ? ನೀನ್ ಹೇಳೋದನ್ನ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ, ಆದ್ರೆ ಒಬ್ಬರನ್ನ ಮುಗಿಸೋದು ಸಾಮಾನ್ಯ.
ಅದೆಷ್ಟು ರಿಸ್ಕ್ ಅಂತ ಗೊತ್ತಾ ನಿಮ್ಗೆ? ಗೊತ್ತು ಅಂಕಲ್, ರಿಸ್ಕ್ ತಗೊಂಡ್ರೆ ತಾನೆ ಏನಾದ್ರೂ ಅಚೀವ್ ಮಾಡಕ್ಕಾಗೋದು. ತಲೆ ಗಟ್ಟಿ ಇದೆ ಅಂತ ಬಂಡೆ ಕುತ್ಕೋಬಾರ್ದು. ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ಒಂದು ಮಾತು ತಿಳ್ಕೊ, ಪ್ಲಾನ್ ಮಾಡೋದು ವಿಷಯ ಅಲ್ಲ, ಅದನ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ ಅದು ಇಂಪಾರ್ಟೆಂಟ್. ಏನಂದ್ರೆ ಬಾಳೆಹಣ್ಣಲ್ಲಿ ಸೂಜಿ ಇಳಿಸದ? ಅರ್ಥ ಆಗ್ಲಿಲ್ಲ. ಅಷ್ಟು ಸ್ಮೂತ್ ಆಗಿ ಮಾಡು ಅಂತ. ಡೋಂಟ್ ವರಿ ಅಂಕಲ್, ಎಲ್ಲ ನಾನು ನೋಡ್ಕೋತೀನಿ.